ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಯಾರಿದು? ಈ ಪಾರ್ಟಿಯ ಸಂಸ್ಥಾಪಕ ಅಭಿಷೇಕ್ ದಿಬ್ಕೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಬೆಂಬಲಿಸಿರೋ ಈ ಅಭಿಯಾನದ ಉದ್ದೇಶ ಏನು? ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಇದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಅವರ ಹೇಳಿಕೆ ಹಾಗೂ ದೇಶದ ರಾಜಕೀಯ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಹಾಗೂ ರಾಜಕೀಯ ಪಕ್ಷಗಳನ್ನು ಟೀಕಿಸುವ ಉದ್ದೇಶದಿಂದಲೇ ಹುಟ್ಟು ಹಾಕಲಾದ ಸಿಜೆಪಿ, ಅದೇ ಕಾಕ್ರೋಚ್ ಜನತಾ ಪಾರ್ಟಿ, ಈ ಸಾಮಾಜಿಕ ಮಾಧ್ಯಮದಲ್ಲಿ ಸುನಾಮಿ ಎಬ್ಬಿಸಿದೆ. ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದ್ದು ದೇಶದ ಜೆನ್ಜಿಗಳು ಇದರ ಬೆನ್ನ ಹಿಂದೆ ನಿಂತಿದ್ದಾರೆ. ಇನ್ನು ಈ ಪಾರ್ಟಿ ಆರಂಭವಾದ ಕೇವಲ ಒಂದೇ ವಾರದಲ್ಲಿ ತನ್ನ ಟ್ವಿಟರ್ ಖಾತೆಯಲ್ಲಿ ಸುಮಾರು 16,800 ಸದಸ್ಯತ್ವ ಪಡೆಯುವ ಮೂಲಕ ಭಾರಿ ಸಂಚಲನ ಸೃಷ್ಟಿಸಿತ್ತು. ಈ ಬೆನ್ನಲ್ಲೇ ಭಾರತದಲ್ಲಿ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಲಾಯಿತು. ಆದರೆ ಕಾಕ್ರೋಚ್ ಈಸ್ ಬ್ಯಾಕ್ ಎಂದು ಮತ್ತೊಂದು ಖಾತೆಯನ್ನ ಆರಂಭಿಸಲಾಗಿದೆ. ಇನ್ಸ್ಟಾಗ್ರಾಂನಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಖಾತೆ ಇದ್ದು 1.7 ಕೋಟಿಗೂ ಅಧಿಕ ಫಾಲೋವರ್ಗಳನ್ನ ಹೊಂದುವ ಮೂಲಕ ಈ ಆನ್ಲೈನ್ ಅಭಿಯಾನ ದೇಶಾದ್ಯಂತ ಗಮನ ಸೆಳೆದಿದೆ. ಇನ್ನು ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಇದು ವಿಶ್ವದ ಅತಿದೊಡ್ಡ ಪಕ್ಷವಾದ ಬಿಜೆಪಿಯ ಅಧಿಕೃತ ಖಾತೆಯಲ್ಲಿ 88 ಲಕ್ಷ ಫಾಲೋವರ್ಸ್ ಇದ್ರೆ, ಸಿಜೆಪಿಯ ಎಕ್ಸ್ ಖಾತೆಗೆ ಒಂದೇ ವಾರದಲ್ಲಿ 16,800ಕ್ಕೂ ಹೆಚ್ಚು ಜನರು ಸದಸ್ಯರಾಗಿದ್ರು. ಆದ್ರೆ ಅದರ ಬೆನ್ನಲ್ಲೇ ಭಾರತದಲ್ಲಿ ಖಾತೆ ನಿರ್ಬಂಧಿಸಲಾಗಿದೆ. ಅದರ ಬೆನ್ನಲ್ಲೇ ಕಾಕ್ರೋಚ್ ಈಸ್ ಬ್ಯಾಕ್ ಎಂಬ ಮತ್ತೊಂದು ಖಾತೆಯನ್ನ ಆರಂಭಿಸಲಾಗಿದೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಿದ ಬೆನ್ನಲ್ಲೇ ಹೇಳಿಕೆ ನೀಡಿರುವ ಸಿಜೆಪಿ, ಇದರ ಸ್ಥಾಪಕ ಅಭಿಜಿತ್ ದಿಬ್ಕೆ ನಿನ್ನೆ ಖಾತೆಯನ್ನ ಹ್ಯಾಕ್ ಮಾಡಲು ಪ್ರಯತ್ನಗಳು ನಡೆದಿದ್ರಿಂದ ಅದನ್ನು ನಿರ್ಬಂಧಿಸುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಇದು ಸರ್ಕಾರದ ಸ್ವಯಂ ಗುರಿಯಾಗಿದೆ. ಈಗ ಎಕ್ಸ್ ನಲ್ಲಿ ಕಾಕ್ರೋಚ್ ಈಸ್ ಬ್ಯಾಕ್ ಎಂಬ ಹೊಸ ಖಾತೆಯನ್ನ ಪ್ರಾರಂಭಿಸಿದ್ದೇನೆ. ಈ ಅಭಿಯಾನ ಬೆಳೆಯುತ್ತಿದೆ, ಪ್ರತಿನಿತ್ಯ ಸಾವಿರಾರು ಫಾಲೋವರ್ಸ್ ಗಳನ್ನ ಪಡೆಯುತ್ತಿದೆ. ಬಹುಶಃ ಇದೇ ಸರ್ಕಾರವನ್ನ ಹೆದರಿಸಿದೆ ಎಂದ್ರು. ಹಾಗಿದ್ರೆ ಯಾರು ಈ ಅಭಿಜಿತ್ ದಿಬ್ಕೆ? ಈ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾ ಪಕ್ಷದ ಸಂಸ್ಥಾಪಕ ಅನ್ನೋದಾದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಎಂದು ಕರೆದುಕೊಂಡಿರುವ ಅಭಿಜಿತ್ ದಿಬ್ಕೆ ಪುಣೆ ಮೂಲದವರು. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಮಾಧ್ಯಮಗಳನ್ನ ನೋಡಿಕೊಳ್ತಿದ್ರು. ಪ್ರಸ್ತುತ ಅಮೆರಿಕದ ಬೋಸ್ಟನ್ನಲ್ಲಿ ಸಾರ್ವಜನಿಕ ಸಂಪರ್ಕ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಓದ್ತಿದ್ದಾರೆ. ಇನ್ನ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ವೇಳೆ ಸಿಎಂ ಸಿದ್ದರಾಮಯ್ಯ ಐ ಆಮ್ ಕಾಕ್ರೋಚ್ ಎನ್ನುವ ಟಿ ಶರ್ಟ್ ಪ್ರದರ್ಶಿಸಿ ಅಭಿಯಾನ ಬೆಂಬಲಿಸಿದ್ರು. ಇನ್ನು ಈ ಅಭಿಯಾನ ಆರಂಭ ಮಾಡಿದ ಉದ್ದೇಶ, ಇದು ಹೇಗೆ ಆರಂಭವಾಯಿತು ಅಂತ ನೋಡೋದಾದ್ರೆ, ಮೇ 15ರಂದು ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಕೆಲವು ನಿರುದ್ಯೋಗಿ ಯುವಕರು ಜಿರಳೆಗಳಂತೆ ವರ್ತಿಸುತ್ತಿದ್ದಾರೆ ಎಂಬ ಹೇಳಿಕೆ ನೀಡಿದ್ರು. ಅದು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಕರಣದ ವಿಚಾರಣೆ ವೇಳೆ ಸಿಜೆಐ ನೀಡಿದ ಹೇಳಿಕೆ ಬಗ್ಗೆ ರಾಜಕೀಯ ಪಕ್ಷ ನೆಟ್ಟಿಗರ ಆಕ್ರೋಶ. ಆ ಬಳಿಕ ತಮ್ಮ ಹೇಳಿಕೆಯಲ್ಲಿ ನಿರುದ್ಯೋಗಿಗಳನ್ನು ಟೀಕಿಸೋ ಉದ್ದೇಶ ಇರಲಿಲ್ಲ, ನಕಲಿ ಪದವಿ ಪಡೆದ ಕಾನೂನು ವೃತ್ತಿಗೆ ಬರುವವರನ್ನ ಉದ್ದೇಶಿಸಿ ಆ ಮಾತು ಹೇಳಿದ್ದೆ ಎಂದು ಸ್ಪಷ್ಟೀಕರಣ ನೀಡಿದ್ರು. ಆದ್ರೆ ಸಿಜೆಐ ಅವರ ಹೇಳಿಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಉದ್ದೇಶದಿಂದಲೇ ಅಭಿಜಿತ್ ದಿಬ್ಕೆ ಎಂಬ ಯುವಕ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಯಾನ ಆರಂಭಿಸಿದ್ರು. ನಿರುದ್ಯೋಗ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ವಿಷಯಗಳನ್ನ ಮೀಮ್ಸ್ಗಳು, ಗ್ರಾಫಿಕ್ಸ್ ಮತ್ತು ಹಾಸ್ಯದ ಮೂಲಕ ವ್ಯಂಗ್ಯವಾಗಿ ಈ ಖಾತೆಯಲ್ಲಿ ಹಂಚಿಕೊಳ್ಳಲಾಗ್ತಿತ್ತು. ಒಟ್ಟಾರೆ ಕೆಲವು ನಿರುದ್ಯೋಗಿಗಳು ಜಿರಳೆ ರೀತಿ ವರ್ತಿಸುತ್ತಿದ್ದಾರೆ ಎಂದು ಸಿಜೆಐ ಸೂರ್ಯಕಾಂತ್ ಹೇಳಿಕೆ. ಈ ಪ್ರಕರಣದ ವಿಚಾರಣೆ ವೇಳೆ ಸಿಜೆಐ ನೀಡಿದ ಹೇಳಿಕೆ ಬಗ್ಗೆ ರಾಜಕೀಯ ಪಕ್ಷ ನೆಟ್ಟಿಗರ ಆಕ್ರೋಶ. ಸೂರ್ಯಕಾಂತ್ ಹೇಳಿಕೆ ಟೀಕಿಸುವ ಸಲುವಾಗಿ ಹುಟ್ಟಿದ್ದೇ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಯಾನ. ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಲು ಕಾಕ್ರೋಚ್ ಜೊತೆಗೆ ಜನತಾ ಪಾರ್ಟಿ ಹೆಸರು ಸೇರ್ಪಡೆಯಾಯಿತು. ಇಂಥದ್ದೊಂದು ಅಭಿಯಾನ ಆರಂಭವಾದ ವಾರದೊಳಗೆ ಇದಕ್ಕೆ ಭಾರಿ ಜನಸ್ಪಂದನೆ ವ್ಯಕ್ತವಾಯಿತು.